ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ಬರುತ್ತೆ, ನೀವೇ ಮೊದಲು ವಿಡಿಯೋ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಗೆ ಆಲ್ರೆಡಿ ತಮ್ಮೇಲೆ ನೋಡಿದಾಗಲೇ ಗೊತ್ತಾಗಿರುತ್ತೆ ಏನು ವಿಷಯ ಅಂತ. ಬೇರೆಯವ್ರು ದುಡಿಯೋ ಅಂಥ ದುಡ್ಡಿನ ಮೇಲೆ ಯಾವತ್ತು ಡಿಪೆಂಡ್ ಆಗಬಾರ್ದು ಮತ್ತು ಆಸೆ ಕೂಡ ಪಡಬಾರ್ದು. ಏನಕ್ಕೆ ಅಂತ ಅಂದರೆ, ಆಯಿತು ಇವಾಗ ಮನೆ ಕಡೆ ರಿಚ್ ಆಗಿದ್ದರೆ ಓಕೆ ಫೈನ್, ನೀವು ಎಂಜಾಯ್ ಮಾಡಿ ಲೈಫ್ನ. ಆದರೆ ನಂತರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳಿಗೆ ಈ ವಿಡಿಯೋ ಮಾಡ್ತಾ ಇರೋದು. ಏನು ಅಂದರೆ, ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ರೆ ಫೈನ್, ನೀವು ಕಾಲೇಜ್ಗೆ ಹೋಗಿ ಜಾಬ್ ಮಾಡ್ತಾಯಿದ್ರೆ ಓಕೆ ಫೈನ್, ಇನ್ನೂ ಫೈನು ಜಾಬ್ ಮಾಡ್ತಾಯಿದ್ರೆ. ಆದರೆ ನಂತರ ಕಾಲೇಜ್ ಮುಗಿಸಿ ಮನೇಲೇ ಕೂತಿರ್ತಾರಲ್ಲ, ಅವರಿಗೆ ಈ ವಿಡಿಯೋ. ನಾನು ಸುಮ್ಮನೆ ವೇಸ್ಟ್ ಆಗಿದ್ದೀನಾ ಗೊತ್ತಾಗುತ್ತೆ ನಿಮಗೂ. ಏನು ಅಂದರೆ, ಇವಾಗ ಅಪ್ಪ ಅಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದರೆ ನಿಮಗೆ ಗೊತ್ತಿರುತ್ತೆ ಅವ್ರಿಗೆ ಎಷ್ಟು ಜವಾಬ್ದಾರಿಗಳು ಇರ್ತವೆ ಅಂತ ಅಲ್ವಾ. ಅಪ್ಪ ದುಡಿತಾ ಇರ್ತಾರೆ, ಮನೆಗೆ ಅಂತಲೇ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಇರ್ತವೆ ಅಲ್ವಾ ಅಪ್ಪಂಗೆ. ಈಗ ನೀವು ಅಷ್ಟೇ, ಈಗ ನೀವು ಓದಿರ್ತೀರ ಸರಿ, ಓದು ಏನೇ ಇದ್ರೂ ಪ್ರಪಂಚದ ಜ್ಞಾನ ತಿಳ್ಕೊಳ್ಳೋದಕ್ಕೆ ಅಷ್ಟೇ. ಆದರೆ ಅದು ನಮ್ಮ ಜೀವನಕ್ಕೆ ದುರಾಂಕಾರ ಅಂತೂ ಆಗಬಾರ್ದು. ಏನು ಕೇಳ್ತಿದ್ದೀನಿ ಅಂದರೆ, ಇವಾಗ ಸುಮ್ಮನೆ ಮನೇಲಿ ಕೂತ್ಕೊಂಡು ಕಾಲ ಕಳೀತಾ ಇರ್ತೀರಲ್ವಾ. ಸುಮ್ಮನೆ ಕೂತಿರ್ತೀರ ಮನೇಲಿ, ಮೊಬೈಲ್ ನೋಡ್ಕೊಂಡು, ಟಿ ವಿ ನೋಡಿಕೊಂಡು, ಮಾಡಿದ್ದು ಊಟ ಮಾಡ್ಕೊಂಡು ಆರಾಮಾಗಿ ಕೂತಿರ್ತೀರ. ಅದ್ರ ಬದಲು ನಿಮ್ಮದೇ ಆದಂಥ ಏನಾದರೂ ಒಂದು ಕೆಲಸ ಹುಡುಕೊಳ್ಳಿ. ಅವಾಗ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಏನು ಕೇಳ್ತಾ ಇದ್ದೀನಿ ಅಂದರೆ, ಇವಾಗ ಯಾರೋ ಒಂದು ಡ್ರೆಸ್ ಹಾಕ್ಕೊಂಡಿರ್ತಾರೆ, ಮತ್ತೇನೋ ಒಂದು ಸ್ಲಿಪ್ಪರೇ ಆಗ್ಬೋದು, ಏನೋ ಒಂದು. ಈಗ ಹೆಣ್ಮಕ್ಳಿಗೆ ಅಂದಮೇಲೆ ಎಷ್ಟು ಖರ್ಚಿರ್ತವೆ ಅಲ್ವಾ. ಆಸೆ ಇರುತ್ತೆ, ನಿಜ ಒಪ್ಕೋತೀನಿ. ನಾವು ಅವ್ರ ಥರ ಇರಬೇಕು, ಇವ್ರ ಥರ ಇರಬೇಕು, ಆ ಥರ ಸುಮ್ಮನೆ ಆಸೆ ಪಟ್ಟರೆ ಆಗುತ್ತಾ? ನಾವೂ ದುಡಿಬೇಕು, ದುಡ್ದು ಆ ಥರ ಬಟ್ಟೆ ಹಾಕ್ಕೋಬೇಕು, ಮತ್ತಿನ್ನೇನೋ ಅಲ್ವಾ. ಯೋಚನೆ ಮಾಡಿ ಸ್ವಲ್ಪ. ನಿಜವಾಗ್ಲೂ ನಾನು ಅಷ್ಟೇ, ನಾನು ಡಿಗ್ರಿ ಮುಗಿಸಿ 4 5 ವರ್ಷ ಆಗೈತೆ. ಇಷ್ಟು ವರ್ಷ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ದೀನಿ, ಅದೊಂದು ಮಾತ್ರ ನನಗೆ ಬೇಜಾರೈತೆ. ಹೇಳ್ತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ, ಆ ಥರ ನನ್ನ ಪರಿಸ್ಥಿತಿ ಆಗಿದ್ದು. ಇವಾಗ ಏನು ಕೆಲಸ ಮಾಡ್ಬೋದು ಅಂತ ಅಂದರೆ, ನೀವು ಸುಮ್ಮನೆ ಮನೇಲಿ ಇರ್ತೀರಲ್ವಾ, ಟೈಲರಿಂಗ್ ಮಾಡ್ಬೋದಲ್ವಾ. ನಾನು ಓದಿದ್ದೀನಿ, ಟೈಲರಿಂಗ್ ಮಾಡಬೇಕಾ ಆ ಥರ ಅಂದರೆ ನೀವು ಅಲ್ಲೇ ಇರ್ತೀರ, 1 ರೂಪಾಯಿನೂ ನೀವು ಸಂಪಾದನೆ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮನೇಲೇ ಇರಬೇಕಾಗುತ್ತೆ. ಮತ್ತು ಕೂಲಿ ಕೆಲಸ ಹೋಗಿ, ಯಾಕೆ ಅವಮಾನ ಆಗುತ್ತಾ ಕೂಲಿ ಕೆಲಸ ಮಾಡಿದ್ರೆ? ನಾನು ಅಷ್ಟೆಲ್ಲ ಓದಿದ್ದೀನಿ, ಇಷ್ಟು ಓದಿದ್ದೀನಿ, ಕೂಲಿ ಕೆಲಸ ಮಾಡ್ಬೇಕಾ? ನೀವು ಆ ಥರ ಅಂದ್ಕೊಂಡ್ರೆ ಇದ್ಯಾವುದು ನಿಮ್ಮ ಹತ್ರ ಬರಲ್ಲ. ಅದಾಗೇನೆ ನೀವು ಸಂಪಾದನೆ ಮಾಡಿದ್ರೆ ಮಾತ್ರ. ನಾನು ಕೂಲಿ ಕೆಲಸ ಹೋಗ್ತೀನಿ, ಆ ವಿಡಿಯೋನು ನಿಮಗೆ ಮಾಡ್ತೀನಿ. ನಾನು ಕೂಲಿ ಕೆಲಸ ಮಾಡ್ತೀನಿ. ಅಡಿಕೆ ಕೊಯ್ಲು ಬರುತ್ತೆ ಅಲ್ವಾ ನಮ್ಮ ಕಡೆ, ಅಡಿಕೆಕಾಯಿ ಮಿಷಿನ್ಗೆ ಹಾಕ್ತಾರಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕೆ ಹೋಗ್ತೀವಿ. ಅವಮಾನ ಆಗುತ್ತಾ? ಯಾಕೆ ಅವಮಾನ ಆಗುತ್ತೆ? ಯಾರಾದರೂ ಹೇಳ್ತಾರ ನಿಮಗೆ, ಅಷ್ಟೆಲ್ಲ ಓದಿ ಇವತ್ತು ಕೂಲಿ ಕೆಲಸಕ್ಕೆ ಹೋಗ್ತಾಳೆ ಅಂತ ನಿಮ್ಮ ಎದುರಿಗೆ ಯಾರಾದರೂ ಹೇಳ್ತಾರ? ಹಂಗೆ ಹೇಳಿದ್ರೆ ಅಫ್ಕೋರ್ಸ್ ನೀವು ಅವ್ರನ್ನ ಕೇಳಿ, ಆಯ್ತಪ್ಪ ನನಗೆ ದುಡ್ಡು ಬೇಕು ಕೊಡಿ, ಕೊಡ್ತಾರ ಅವ್ರು ನಿಮಗೆ? ಇಲ್ಲ ಅಲ್ವಾ. ಅಷ್ಟೇ. ಅವ್ರೇನೋ ಅಂತಾರೆ, ಇವ್ರೇನೋ ಅಂತಾರೆ, ನಿಜವಾಗ್ಲೂ ಕೇರ್ ಮಾಡೋಕ್ಕೆ ಹೋಗಬೇಡಿ. ಹೆಣ್ಮಕ್ಳಿಗೆ ಹೇಳ್ತಾ ಇರೋದು, ಎಲ್ರಿಗೂ ಹೇಳ್ತಾ ಇಲ್ಲ. ನೀವು ನಿಮ್ಮ ಮನೇಲಿ ಅಪ್ಪ ಅಮ್ಮ ಚೆನ್ನಾಗಿ ರಿಚ್ ಆಗಿದ್ರೆ, ದುಡ್ಡು ಸಂಪಾದನೆ ಮಾಡಿದರೆ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು, ತೊಂದರೆ ಇಲ್ಲ. ನಮ್ಮ ಥರದವ್ರಿಗೆ ಹೇಳ್ತಾ ಇದ್ದೀನಿ, ಟೈಲರಿಂಗ್ ಮಾಡ್ಬೋದು, ಕೂಲಿ ಕೆಲಸ ಮಾಡ್ಬೋದು. ಅಪ್ಪ ಅಮ್ಮಗೆ ಏನು ಅಂದರೆ, ಇವಾಗ ನಾವು ನಮ್ಮ ಕೈಲೂ ಏನೋ ಆಗುತ್ತೆ, ನಾವು ಏನೋ ಒಂದು ಸಂಪಾದನೆ ಮಾಡ್ಬೋದು ಅಂತ ನಮ್ಮ ತಲೆಗೆ ಬರುತ್ತೆ ಅಲ್ವಾ. ಆವಾಗ ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗೋದು ಬಿಟ್ಬಿಡ್ಬೇಕು. ಅವರು ಅಷ್ಟು ವರ್ಷದಿಂದ ನಮ್ಮನ್ನು ನೋಡ್ಕೊಂಡು ಬಂದಿರ್ತಾರೆ ಅಲ್ವಾ, ನಮ್ಮನ್ನು ಕೇರ್ ಮಾಡ್ಕೊಂಡು ಬಂದಿರ್ತಾರೆ ಅಲ್ವಾ. ಸಾಕು ಅವ್ರ ಮೇಲೆ ಡಿಪೆಂಡ್ ಆಗೋದು ನಾವು. ಏನೋ ಇಷ್ಟು ಅಂತ. ಈಗ ನಮ್ಮ ಖರ್ಚಿಗೆ ತಿಂಗಳಿಗೆ ಎಷ್ಟು, ಹೆಣ್ಮಕ್ಳಿಗೆ ನಿಜವಾಗ್ಲೂ ಗೊತ್ತಲ್ವ ನಿಮಗೆ ಎಷ್ಟು ಖರ್ಚಿರುತ್ತೆ ಅಂತ. ಅಲ್ಪ ಸ್ವಲ್ಪ. ಈಗ ಅವ್ರನ್ನ ಕೇಳೋ ಬದಲು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಷ್ಟು ಪ್ರಾಬ್ಲಮ್ ಇರುತ್ತೆ ಅಂತ ನನಗೂ ಗೊತ್ತು. ಏನಕ್ಕೆ ಅಂದರೆ ಅದು ಅನುಭವ ಆಗ್ಬಿಟ್ಟೈತೆ ನನಗೆ. ಈಗ ಅಪ್ಪ ಅಮ್ಮನ ಹತ್ರ ದುಡ್ಡು ಇರಲ್ಲ, ಅದು ನಮಗೆ ಗೊತ್ತಿರುತ್ತೆ. ಏನೋ ಒಂದು ತೊಗೋಬೇಕು ಅಂದಾಗ, ಅಪ್ಪ ಅಷ್ಟು ಕೊಡು, ಅಪ್ಪ ಇದನ್ನು ತೊಗೋಬೇಕು, ಅಮ್ಮ ಇದನ್ನು ತೊಗೋಬೇಕು ಅಂತ ಕೇಳಿದಾಗ ಅವ್ರ ಹತ್ರ ಇರಲ್ಲ ದುಡ್ಡು. ಅದನ್ನು ನಾವು ಕೇಳ್ತಾನೆ ಇರ್ತೀವಿ. ಸಾರಿ, ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ.
ಅವ್ರ ಹತ್ರ ದುಡ್ಡು ಇರಲ್ಲ, ಆದ್ರೂ ಅವರು ಕೇಳ್ತಾ ಇರ್ತೀವಿ ಕೊಡಿ ಅಂತ. ಅವರು ಇಲ್ಲ ಅಂತ ಹೇಳ್ತಾರಲ್ವ, ಈಗ ಇಲ್ಲಮ್ಮ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರಲ್ವ, ಅವಾಗ ಅದು ನಮ್ಗೆ ಏನು ಅನಿಸುತ್ತೆ, ಓ ಇವ್ರು ಕೊಡಲಿಲ್ಲ ದುಡ್ಡು, ಇವ್ರು ಕೊಡಲಿಲ್ಲ, ನಮ್ಗೆ ಅದನ್ನು ತಗೊಳಕ್ಕಾಗಲ್ಲ, ನಮ್ಗೆ ಇದನ್ನು ತಗೊಳಕ್ಕಾಗಲ್ಲ ಅಂತ ಮನ್ಸಲ್ಲಿ ಅದೇ ಕೊರಿತಾ ಇರುತ್ತೆ ಅಲ್ವಾ. ಅದ್ರ ಬದಲು ಈಗ ನಾವೊಂದು ಮೆಜಾರಿಟಿ ನಾವೀಗ ಕೆಲಸ ಮಾಡ್ಬೋದಪ್ಪ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು ಅಂತಂದರೆ, ಏನು ಓದಿ ಕೆಲಸಕ್ಕೆ ಜಾಬೇ ತೊಗೊಂಡು ದುಡಿಬೇಕು ಅಂತ ಏನಿಲ್ಲ ಅಲ್ವಾ. ಅಷ್ಟೇ. ಈಗ ನಾವು ಮನೆ ಹತ್ರ ಫ್ರೀ ಆಗಿದ್ದಾಗ ಕೂಲಿ ಕೆಲ್ಸಕ್ಕೆ ಹೋಗೋಣ, ಕೂಲಿ ಮಾಡೋಣ. ಈಗ ಯಾರೋ ಜಾಬ್ ಮಾಡೋರು 1,000 ದುಡಿತಾರೆ ಅಂದರೆ ನಾವು 500 ರೂಪಾಯಿ ದುಡಿಯೋಣ ಅಲ್ವಾ. ನಮ್ಮ ಖರ್ಚಿಗಾದರೂ ನಾವು ದುಡಿಬೇಕು ಅಲ್ವಾ. ಅಷ್ಟೇ. ಟೈಲರಿಂಗ್ ಮಾಡ್ಬೋದು, ಮತ್ತು ಕೂಲಿ ಕೆಲಸಕ್ಕೆ ಹೋಗ್ಬೋದು. ಕೂಲಿ ಕೆಲಸ ಅಂದರೆ ಮನೇಲಿ ಕೆಲಸ, ನಿಮ್ಮ ಮನೆ ಕೆಲಸ ಇದ್ದಾಗ ನಿಮ್ಮ ಮನೆ ಕೆಲಸ ನೀವು ಮಾಡ್ಕೊಳ್ಳಿ. ಫ್ರೀ ಆಗಿದ್ದಾಗ ಆರಾಮಾಗಿ ಕೂಲಿ ಯಾರಾದರೂ ಹೇಳಿದ್ರೆ ಆರಾಮಾಗಿ ಹೋಗಿ ಕೂಲಿ ಕೆಲಸ ಮಾಡ್ಬೋದು. ಮತ್ತು ಮೇಕಪ್ ಕೋರ್ಸು ಕೂಡ ಮಾಡ್ಬೋದು ಅಲ್ವಾ. ಮೇಕಪ್ ನನಗದು ತುಂಬ ಇಷ್ಟ ಇತ್ತು, ನಾನು ಮೇಕಪ್ ಕಲಿಬೇಕು ಅಂತ. ಅದು ಮನೇಲಿ ಕಳಿಸ್ಲಿಲ್ಲ, ಅದಾಗಲಿಲ್ಲ. ನಿಜವಾಗ್ಲೂ ಮೇಕಪ್ ಕಲಿಯೋದ್ರಿಂದ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ, ಲೈಫಲ್ಲಿ ಒಳ್ಳೆ ಫ್ಯೂಚರ್ ಇರುತ್ತೆ ಮೇಕಪ್ ಕಲಿತ್ರೆ. ಮತ್ತು ಟೈಲರಿಂಗ್, ಈಗ ಯಾರಾದರೂ ದುಡ್ಡು ಕಟ್ಟಿ ಟೈಲರಿಂಗ್ ಕಲಿಬೇಕು ಅದೆಲ್ಲ ಬೇಡ. ನಿಮ್ಗೆ ಅದು ಕಷ್ಟ ಆಗುತ್ತೆ ಅಂದರೆ ಮೊಬೈಲಲ್ಲಿ ನೋಡಿ ಕಲಿಬೋದು ನೀವು, ತೊಂದರೆ ಇಲ್ಲ. ಯೂಟ್ಯೂಬಲ್ಲಿ ನಾನು ಟೈಲರಿಂಗು ಮಾಡ್ತೀನಿ, ಬಟ್ಟೆನೂ ಹೊಲಿತೀನಿ. ಅಯ್ಯೋ ಬಟ್ಟೆ ಯಾರು ಕೊಡಲ್ಲ, ಬೇಡ. ಈಗ ನಿಮ್ಮ ಮನೇಲಿರೋ ಬಟ್ಟೆ ನೀವು ಹೊಲ್ಕೊಂಡ್ರೆ ಬೇರೆಯವ್ರಿಗೆ ದುಡ್ಡು ಕೊಡೋದು ತಪ್ಪುತ್ತೆ ಅಲ್ವಾ. ಅದೇ ದುಡ್ಡು ನಿಮ್ಮ ಹತ್ರ ಉಳ್ಕೊಳ್ಳುತ್ತೆ ಅಲ್ವಾ. ಅಷ್ಟೇ ಸಿಂಪಲ್. ಮತ್ತು ಇನ್ನೇನು ಹೇಳೋದು, ಎಜುಕೇಷನ್ ಅಂದರೆ ನಿಜವಾಗ್ಲೂ ಎಜುಕೇಷನ್ ಮಾಡಿರೋದು, ಈಗ ನಾನು ಮಾಡಿದ್ದೀನಿ, ಏನು ಈ ಥರ ಎಲ್ಲ ಮಾತಾಡ್ತಾಳೆ ಅಂತ ಅಂದ್ಕೋಬೇಡಿ. ಎಜುಕೇಷನ್ ಇವಾಗ ಒಂದು ಲೆಕ್ಕ ಕೇಳಿದ್ರೆ ನಮಗೆ ನಿಜವಾಗ್ಲೂ ಹೇಳಕ್ಕೆ ಬರಲ್ಲ, ಸಡನ್ನಾಗಿ ಹೇಳಕ್ಕೆ ಬರಲ್ಲ. ಅದನ್ನ ನಮ್ಮ ಅಪ್ಪ ಅಮ್ಮನ ನೋಡ್ರಿ, ಅವ್ರು ಓದಿರಲ್ಲ, ಏನಿಲ್ಲ, 1 ನಿಮಿಷನೂ ಬೇಕಾಗಿಲ್ಲ ಅವ್ರಿಗೆ ಪಟ್ಟಂತ ಉತ್ತರ ಹೇಳಿರ್ತಾರೆ. ಆದರೆ ನಮಗೆ ಬರಲ್ಲ ಅದು, ನಾವು ಮೊಬೈಲ್ನೋ ಅಥವಾ ಕ್ಯಾಲ್ಕುಲೇಟರೋ ಹುಡಿಕೊಂಡು ಹೋಗ್ತಾ ಇರ್ತೀವಿ ಅಲ್ವಾ. ಅದಕ್ಕೆ ಹೇಳೋದು ಎಜುಕೇಷನ್ ಇರಬೇಕು, ಪ್ರಪಂಚದ ಜ್ಞಾನ ತಿಳ್ಕೊಳಕ್ಕೆ ಇರಬೇಕು ಹೊರತು ಅದು ನಮಗೆ ನಮ್ಮ ಲೈಫಲ್ಲಿ ಅದು ದುರಾಂಕಾರ ಆಗಬಾರ್ದು. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಕೆಲವ್ರು ಅಂದ್ಕೋತಾರೆ ಅಲ್ವಾ, ಈಗ ನಾನು ಅಷ್ಟೊಂದು ಓದಿದ್ದೀನಿ, ಆರಾಮಾಗಿ ಮನೇಲೇ ಇರ್ತೀನಿ, ನಾನೇನು ಕೆಲಸ ಮಾಡಬೇಕು. ಈಗ ಅಪ್ಪ ಅಮ್ಮಂಗೆ ಗೊತ್ತಿದೆ ಅಲ್ವಾ, ಸಾಕ್ತಾರೆ ಬಿಡು. ಈಗ ಕಟ್ಕೊಂಡವ್ನು ಯಾರೋ ಬಿಡು, ಅವ್ನು ಕಟ್ಕೊಂಡಿರ್ತಾನೆ, ನಮ್ಮ ಸಾಕ್ತಾನೆ, ಅವನಿಗೆ ಗೊತ್ತಿಲ್ವಾ. ಅದಾಗಬಾರ್ದು ಜೀವನದಲ್ಲಿ, ಆ ಥರ ಆಗಲೇಬಾರ್ದು. ನಮ್ಮ ಹಳ್ಳಿ ಕಡೆ ಒಂದು ಹೇಳ್ತಾರೆ, ಏನದು, ಒಬ್ಬರು ಉಪ್ಪಿಗೆ ಹೊಂಚಿದ್ರೆ ಒಬ್ಬರು ಮೆಣಸಿನ್ಕಾಯಿಗೆ ಹೊಂಚಬೇಕು ಅಂತ ಹೇಳ್ತಾರೆ ಅಲ್ವಾ. ಅದು ನಿಜ ಅಲ್ವಾ. ಈಗ ಏನೋ ಅಲ್ಪ ಸ್ವಲ್ಪ ಈಗ ನಮ್ಮಿಂದ ಇಷ್ಟ ಆಗುತ್ತೆ, ನಾವು ಇಷ್ಟು ಮಾಡಿದ್ದೀವಪ್ಪ. ಆಮೇಲೆ ಇನ್ನೊಬ್ರು ಏನು ಹೇಳ್ತಾರೆ ಅಂತಂದರೆ, ಹೆಣ್ಮಕ್ಳು ಹೊರಗಡೆ ದುಡಿಯೋಕ್ಕೆ ಹೋದರೆ ದುರಾಂಕಾರ ಬಂದ್ಬಿಡುತ್ತೆ, ಆ ಥರ ಅವ್ರ ಲೆವೆಲೇ ಚೇಂಜ್ ಆಗುತ್ತೆ. ನಿಜವಾಗ್ಲೂ ಇಲ್ಲ, ಎಲ್ಲರೂ ಆ ಥರ ಇರಲ್ಲ, ಎಲ್ಲರೂ ಆ ಥರ. ಅಫ್ಕೋರ್ಸ್ ಅವ್ರಿಗೇನು ಅಂದರೆ, ಈಗ ನಾನು ದುಡ್ದಿದ್ದೀನಿ, ಇದು ನಾನು ದುಡಿಯೋ ದುಡ್ಡು ಅಂತ ಖುಷಿ ಆಗುತ್ತೆ ಹೊರತು ಯಾರು ದುರಾಂಕಾರ ಪಡೋಕ್ಕೋಗಲ್ಲ. ಆಮೇಲೆ ಕಷ್ಟಪಟ್ಟು ದುಡ್ದಿರ್ತಾರೆ ಅಲ್ವ, ಆ ದುಡ್ಡನ್ನ 1 ರೂಪಾಯಿನೂ ಖರ್ಚು ಮಾಡೋಕ್ಕೆ ಯೋಚನೆ ಮಾಡ್ತಿರ್ತಾರೆ, ಹಿಂದೆ ಮುಂದೆ ನೋಡಿ. ನಾನಂತೂ ನಿಜವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಕಂಜೂಸು. ಏನಕ್ಕೆ ನನಗೆ ಗೊತ್ತು, ಈಗ ಹೊರಗಡೆ ಕೂಲಿ ಹೋದಾಗ ಸುಮ್ಮನೆ ಯಾರು ಕೂರಿಸ್ಬಿಟ್ಟು ತಗೊಳ್ಳಿ, ನೀವು ಇವತ್ತು ಕೆಲಸ ಮಾಡಿದ್ರೆ ದುಡ್ಡು ತಗೊಳ್ಳಿ ಅಂತ ಯಾರು ಕೊಡಲ್ಲ. ಅದಕ್ಕೋಸ್ಕರ ನಾನು 1 ರೂಪಾಯಿನೂ ಖರ್ಚು ಮಾಡಬೇಕಾದ್ರೂ ನಿಜವಾಗ್ಲೂ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ. ದುಡ್ಡಿನ ಬೆಲೆ ನನಗೆ ಗೊತ್ತು. ಏನಕ್ಕೆ ಅಂದರೆ ನಾವು ಬೆಳೆದಿರೋ ವಾತಾವರಣನೂ ಅದೇ. 1 ರೂಪಾಯಿಗೂ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಮನೇಲಿ. ಮತ್ತು ಏನು ಹೇಳೋದು, ಇಷ್ಟನ್ನೇ. ಇದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ ಹೆಣ್ಮಕ್ಳಿಗೆ. ನಿಜವಾಗ್ಲೂ ಮನೇಲಿ ಮಾತ್ರ ಸುಮ್ಮನೆ ಕೂರಬೇಡಿ. ಮನೇಲಿ ಕೂತಿದ್ರೂ ಏನಾಗುತ್ತೋ ಅದು, ಮನೇಲಿ ನಿಮ್ಮ ಕೈಲಿ ಏನಾಗುತ್ತೋ, 1 ರೂಪಾಯಿ ಬರಲಿ ಅದರಿಂದ ಬಿಡಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ಇವತ್ತು 1 ರೂಪಾಯಿ ಆಗಿರೋದು ನಾಳೆ 1000 ಆಗ್ಬೋದು ಅಲ್ವಾ. ಹಾಗೆ ಆಗುತ್ತೆ. ಮನ್ಸು ಮಾಡ್ಬೇಕಷ್ಟೆ, ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ಹೆಣ್ಮಕ್ಳು ನಾನಂತೂ ಎಷ್ಟೋ ಸಲ ಅವ್ರಿವ್ರು ನೋಡ್ಬಿಟ್ಟು, ಅವರೆಲ್ಲ ದುಡಿತಾರೆ ಅಲ್ವಾ, ಅವ್ರು ಅದನ್ನ ಇಕ್ಕಂತಾರೆ, ಇವ್ರು ಇದನ್ನ ಇಕ್ಕಂತಾರೆ, ನಾನು ಯಾಕೆ ಮಾಡ್ತಿಲ್ಲ, ಸುಮ್ಮನೆ ಮನೇಲಿ ಕೂತಿದ್ದೀನಲ್ಲ. ನಾನು ಓದಿದ್ದೀನಿ ಅಂತ ನಿಜವಾಗ್ಲೂ ನನ್ನ ತಲೆಗಿಲ್ಲ ಹೇಳ್ಬೇಕು ಅಂದರೆ. ಅಯ್ಯೋ ನಾನು ಏನು ಮಾಡಲ್ವಲ್ಲ ಲೈಫಲ್ಲಿ, ಸುಮ್ಮನೆ ವೇಸ್ಟಾಗಿ ಮನೇಲಿರೋದ ನಾನು ಕಾಲ ಕಳ್ಕೊಂಡು ಅಂತ ಹೇಳಿ ಇದೇ ಥರ ಯೋಚನೆ ಮಾಡಿ ನಾನು ಡಿಗ್ರಿ ಮುಗಿಸಿ 4 ವರ್ಷ ಟೈಮ್ ವೇಸ್ಟ್ ಮಾಡಿದ್ದೀನಿ. ಇವಾಗಿರೋ ಬುದ್ಧಿ ನನಗೆ ಆವಾಗಲೇ ಇದ್ದಿದ್ದಿದ್ರೆ ಇಷ್ಟು ಅಂದರೆ, ಇವಾಗ ನಾನು ಅಷ್ಟು ಈಗ ನನ್ನ ಖರ್ಚಿಗೆ ನಾನು ಎಷ್ಟಾಗುತ್ತೋ ಅಷ್ಟೊಂದು ನಾನು ನೋಡ್ಕೊತೀನಿ. ಅಪ್ಪ ಅಮ್ಮನ ಕೇಳೋಕೆ ಹೋಗಲ್ಲ. ಇವಾಗ ತಿಂಗಳಿಗೇ ಎಷ್ಟು
ಮೊಬೈಲಿಗೆ ಕರೆನ್ಸಿ ಅಲ್ವಾ, ಇವಾಗ ಎಷ್ಟು ಜಾಸ್ತಿ ಆಗೈತೆ ಅಲ್ವಾ. ನಾನು ಈ ಫೋನ್ ತಗೊಂಡು ಒಂದು 3 ವರ್ಷ, ಜಾಸ್ತಿನೇ ಆಗಿರ್ಬೋದು ಅನಿಸುತ್ತೆ, 3 ವರ್ಷ ಅಂತ ಅಂದ್ಕೊಳ್ಳಿ. ಮನೇಲಿ ಒಂದು 10ರಿಂದ 15 ಸಲ ಅಷ್ಟು ಆಗೈತಿಲ್ವೋ ಗೊತ್ತಿಲ್ಲ, ಒಂದು 10ರಿಂದ 15 ಸಲ ಅವ್ರು ಕರೆನ್ಸಿ ಹಾಕ್ಸಿರ್ಬೋದು. ಇನ್ನು ಮಿಕ್ಕಿದ ಪೂರ್ತಿ ಕರೆನ್ಸಿ ನಾನೇ ಹಾಕಿಸ್ಕೊಂಡಿರೋದು. ಹೆಂಗೆ ಬಂತು ಇವಳಿಗೆ, ಹೆಂಗೆ ಬಂತು ದುಡ್ಡು? ಕೂಲಿ ಕೆಲಸ ಮಾಡಿ, ನಾನು ಕೂಲಿ ಕೆಲಸ ಮಾಡ್ತೀನಿ, ಏಕೆ ಅವಮಾನ ಆಗುತ್ತಾ? ಯಾವತ್ತೂ ಅವಮಾನ ಪಡಕ್ಕೆ ಹೋಗ್ಬಾರ್ದು. ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಸಿಚುವೇಶನ್ ಹಂಗಿರುತ್ತೆ. ಕೂಲಿ ಮಾಡಿದ್ರೆ ಅಯ್ಯೋ ಕೂಲಿ ಹೋದ್ರೆ ಯಾರೇನು ಅಂದ್ಕೊಂತಾರೋ ಅದೆಲ್ಲ ಬಿಟ್ಬಿಡ್ಬೇಕು ನಾವು. ಅನ್ನೋರು ಆಡೋರು ಯಾವತ್ತೂ ಬರಲ್ಲ ರೀ ನಮ್ಮ ಲೈಫ್ನ ಮುಂದೆ ತಗೊಂಡು ಹೋಗೋಕೆ. ಯಾರೂ ಬರಲ್ಲ, ಅಥವಾ ದುಡ್ಡು ಕೊಡಲ್ಲ ಅವರು. ಯಾಕಮ್ಮ ಕೂಲಿ ಹೋಗ್ತಿದ್ಯಾ ಬಾ ನಾನು ಕೊಡ್ತೀನಿ ಅಂತ ಹೇಳಿ ಯಾರೂ ಕರ್ದು ಕೊಡಲ್ಲ. ನಮಗೆ ಬೇಕಾಗಿರೋದೇನು ದುಡ್ಡು ಮಾಡೋಕ್ಕೆ ತುಂಬ ದಾರಿಗಳೈತೆ, ಆದರೆ ಒಳ್ಳೆ ರೀತಿಲಿ ಮಾಡಬೇಕು ಅಷ್ಟೇ. ಯಾವತ್ತೂ ಅಷ್ಟೇ, ನಾವು ಏನೇ ಮಾಡಿದ್ರೂ ಒಳ್ಳೆ ರೀತಿಲಿ ಮಾಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ತಾಳ್ಮೆ ಇರಬೇಕು ಅಷ್ಟೇ. ತಾಳ್ಮೆ ಇರಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ, ನಿಜವಾಗ್ಲೂ ನನಗೆ ಆ ತಾಳ್ಮೆ ಇಲ್ಲ. ತಾಳ್ಮೆ ಇರಬೇಕು, ಕಲ್ತಿರೋದು ನಾನು. ತಾಳ್ಮೆ ಇರಬೇಕು, ಆವಾಗಲೇ ನಾವು ಅಂದ್ಕೊಂಡಿದ್ದು ಆವಾಗ ಸಾಧ್ಯ ಅಷ್ಟೇ. ಈ ವಿಡಿಯೋ ನಿಜವಾಗ್ಲೂ ನಿಮಗೆಲ್ಲ ಇಷ್ಟ ಆಗಿದ್ರೆ, ಏನೋ ಒಂಚೂರು ಇನ್ಫಾರ್ಮೇಷನ್ನು ಅಥವಾ ಮೋಟಿವೇಶನ್ ಏನಾದರೂ ಸಿಕ್ಕಿದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನಾನು. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.